ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಸಮಾಜ ಘಾತಕ ಕೃತ್ಯಗಳಲ್ಲಿ ಭಾಗಿ ಶಂಕೆ, ಸಾಕ್ಷ್ಯಾಧಾರ ಹುಡುಕ್ತಾ ಇದೆಯಾ ಎನ್ಐಎ? ಮಂಗಳೂರು, ಕೇರಳ, ಇಡೀ ದೇಶದಲ್ಲಿ ರೇಡ್. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಎನ್ಐಎ ಇಡಿ ಶಾಕ್. ಇದು ಪಿಎಫ್ಐಗೆ ಎನ್ಐಎ ಶಾಕ್ ಕೊಟ್ಟಿರೋ ಸ್ಟೋರಿ. ದೇಶದ ಹಲವೆಡೆ ಒಟ್ಟು 13 ರಾಜ್ಯಗಳಲ್ಲಿ ಈಗ ಸಿಕ್ಕಿರೋ ಇನ್ಫಾರ್ಮೇಶನ್ ಏಕಕಾಲಕ್ಕೆ ಎನ್ಐಎ ರೇಡ್ ಮಾಡಿದೆ. ಪಿಎಫ್ಐ ಹಾಗೇನೆ ಎಸ್ಟಿಪಿಐ ಕಚೇರಿ ಮನೆಗಳ ಮೇಲೆ 13 ರಾಜ್ಯಗಳಲ್ಲಿ ದಾಳಿಯನ್ನ ಮಾಡಿದೆ. ಮಂಗಳೂರಿನಲ್ಲೂ ಎನ್ಐಎ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಮಂಗಳೂರಿನ ಪಿಎಫ್ಐ ಎಸ್ಟಿಪಿಐ ಕಚೇರಿ ಮನೆಗಳ ಮೇಲೆ ದಾಳಿಯಾಗಿದೆ. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆ ಸೇರಿ 8 ಕಡೆ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಈಗ ಕಾರ್ಯಕರ್ತರು ಎನ್ಐಎ ಗೋ ಬ್ಯಾಕ್ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನೆಲ್ಲಿಕಾಯಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಪೊಲೀಸರು. ಯಾವುದೇ ಅಹಿತಕರ ಘಟನೆಗಳು ಅಲ್ಲಿ ನಡೀಬಾರದು ಅಂತ ಹೇಳಿ, ಮತ್ತೆ ದಾಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಅರೆ ಮೀಸಲು ಪಡೆಯಿಂದ ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ. ಮುಂಜಾನೆ 3:30ರಿಂದ ಶೋಧ ಮುಂದುವರೆದಿದೆ, ದಾಳಿ ಮುಂದುವರೆದಿದೆ. ಇನ್ನು ಕೇವಲ ಮಂಗಳೂರು ಮಾತ್ರ ಅಲ್ಲ, ಪಕ್ಕದ ಕೇರಳದ ಕೋಜಿಕೋಡ್ನಲ್ಲೂ ಕೂಡ ಎನ್ಐಎ ರೇಡ್ ಆಗಿದೆ. 13 ರಾಜ್ಯಗಳಲ್ಲಿ 100ಕ್ಕೂ ಅಧಿಕ ನಾಯಕರನ್ನು ಅರೆಸ್ಟ್ ಮಾಡಿದ್ದಾರೆ. ಕೆಲ ದಾಖಲೆಗಳನ್ನು ಎನ್ಐಎ ವಶಕ್ಕೆ ಪಡ್ಕೊಂಡಿದೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಇನ್ನೂ ಆ ಶೋಧ ದಾಳಿ ಮುಂದುವರೆದಿದೆ. ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಆರೋಪದ ಮೇಲೆ ಈ ರೇಡ್ ಆಗಿರೋದು. ಯುವಕರಿಗೆ ತರಬೇತಿ ಹಾಗೇನೆ ಕ್ಯಾಂಪ್ ಮಾಡಿದಂತ ಆರೋಪ ಇದೆ. ಸಂಘಟನೆಗಳಿಗೆ ಸೇರುವಂತೆ ಪ್ರಚೋದನೆ ಕೊಟ್ಟಂತ ಆರೋಪಕ್ಕೆ ರೇಡ್ ಆಗಿರೋದು. 13 ರಾಜ್ಯಗಳಲ್ಲಿ ರೇಡ್ ಆಗಿದೆ. ಎನ್ಐಎ ರೇಡ್ ಮಾಡಿರೋದು. ಪಿಎಫ್ಐ ಎಸ್ಟಿಪಿಐ ಕಚೇರಿಗಳಲ್ಲಿ ಹಾಗೇನೆ ಲೀಡರ್ಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರ್ಯಕರ್ತರ ಮನೆಗಳಲ್ಲೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೇವಲ ಕಚೇರಿ ಮಾತ್ರ ಅಲ್ಲ, ಈಗ ಧಿಕ್ಕಾರಕ್ಕೋಗಿ ರೇಡ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು. ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದ್ದಾರೆ, ಬೇರೆ ಬೇರೆ ಸಂಘಟನೆಗಳಿಗೆ ಸೇರ್ಕೊಳ್ಳುವಂತೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿ ಪಿಎಫ್ಐ ಮತ್ತೆ ಎಸ್ಟಿಪಿಐ ಕಚೇರಿಗಳ ಮೇಲೆ ರೇಡ್ ಆಗಿರೋದು. ಸಂಬಂಧವಾಗಿ ಸರ್ಚ್ ಆಪರೇಷನ್ಸ್ ಅನ್ನು ಕೆಲವು ಸ್ಥಳಗಳಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇಲ್ಲಿ ಸುಮಾರು ಒಂದು 60ರಿಂದ 70 ಜನ ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಪೊಲೀಸರೇನು ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಅಡ್ಡಿ ಉಂಟು ಮಾಡಬಾರ್ದು ಮತ್ತು ತೊಂದರೆ ಮಾಡಬಾರ್ದು ಅಂತ ಹೇಳಿದರು. ಅಷ್ಟಾಗಿಯೂ ಕೂಡ ಅಲ್ಲಿ ಅವರು ಪ್ರತಿಭಟನೆ ಮುಂದುವರಿಸಿದರು. ಮತ್ತು ಈ ಭಾಗ ಏನಿದೆ ಬಂದರ್ ಏರಿಯಾ, ಇದು ಭಾಳ ಸೂಕ್ಷ್ಮ ಪ್ರದೇಶ ಇದೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ತಗೊಂಡಿದೆ. ಕೆಲವು ಕೇಸಿನ ಸಂಬಂಧವಾಗಿ ಸರ್ಚ್ ಆಪರೇಷನ್ಸ್ ಅನ್ನು ಕೆಲವು ಸ್ಥಳಗಳಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇಲ್ಲಿ ಸುಮಾರು ಒಂದು 60ರಿಂದ 70 ಜನ ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಪೊಲೀಸರೇನು ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಅಡ್ಡಿ ಉಂಟು ಮಾಡಬಾರ್ದು ಮತ್ತು ತೊಂದರೆ ಮಾಡಬಾರ್ದು ಅಂತ ಹೇಳಿದರು. ಅಷ್ಟಾಗಿಯೂ ಕೂಡ ಅಲ್ಲಿ ಅವರು ರಾಜಕೀಯದಲ್ಲಿ ಒಂದು ಎದುರಿಸಲಿಕ್ಕೆ ಒಂದು ತಾಕತ್ತಿರುವಂತಹ ಈ ಒಂದು ಸರ್ಕಾರ ಇವತ್ತು ಎನ್ಐಎ ಅಂತ ಸಂಸ್ಥೆಯನ್ನು ಛೂ ಬಿಟ್ಟು ಒಂದು ರಾಜಕೀಯ ಪಕ್ಷದ ಆಫೀಸಿಗೆ ಇವತ್ತು ದಾಳಿ ಮಾಡಿದೆ. ಆಫೀಸಿನ ಎಲ್ಲ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ರಾಜಕೀಯದಲ್ಲಿ
ಒಂದು ನೈಜ ಮುಖವಾಡವನ್ನು ತೋರಿಸ್ತಾ ಇದೆ. ಇದನ್ನು ನಾವು ಕಟು ಶಬ್ದಗಳಿಂದ ನಾವು ಖಂಡಿಸ್ತೇವೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದನ್ನು ತೀರಾ ಒಂದು ಕಟು ಶಬ್ದಗಳಿಂದ ಖಂಡಿಸ್ತಾ ಇದ್ದೇವೆ ಅಂತ. ಇದು ನಮ್ಮ ರಾಜ್ಯದಲ್ಲಿ ಕೇವಲ ಮಂಗಳೂರು ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪಿಎಫ್ಐ ಹಾಗೆಯೇ ಎಸ್ಡಿಪಿಐ ನಾಯಕರ ಮನೆ ಮೇಲೆ ದಾಳಿಯಾಗಿದೆ. ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿಯನ್ನ ಮಾಡಿದ್ದಾರೆ. ರಾಗ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ದಾರೆ. ಕಣ್ಣೂರು ಮುಖ್ಯ ರಸ್ತೆಯಲ್ಲಿದೆ ಈ ರಾಗ ಅಪಾರ್ಟ್ಮೆಂಟ್. ಭಾರೀ ಭದ್ರತೆಯೊಂದಿಗೆ ಎನ್ಐಎ ತಂಡ ಸದ್ಯ ಪರಿಶೀಲನೆಯನ್ನ ಅಲ್ಲಿ ಮಾಡ್ತಾ ಇದೆ. ಇಲ್ಲೂ ಅಷ್ಟೇ, ಇವತ್ತು ಮುಂಜಾನೆ 3:30ಕ್ಕೆ ಅಪಾರ್ಟ್ಮೆಂಟ್ಗೆ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿದ್ದ ಪಿಎಫ್ಐ ಮುಖಂಡರು ಆತನ ಫ್ಲಾಟ್ನಲ್ಲಿ ಈಗ ಪರಿಶೀಲನೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಎನ್ಐಎ ದಾಳಿ ನೋಡೋದಾದ್ರೆ ಸುಮಾರು 2 ವರ್ಷಗಳಿಂದ ಎನ್ಐಎ ಅಧಿಕಾರಿಗಳು ಇಲ್ಲಿ ಹದ್ದಿನ ಕಣ್ಣಿಟ್ಟಿದ್ರು. ಎಸ್ಪೆಷಲಿ ಬಾಗ್ಲೂರು ಅಪಾರ್ಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಲ್ಲ, ಆ ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಣ್ಣೂರು ಮುಖ್ಯ ರಸ್ತೆಯಲ್ಲಿ ರಾಗ ಅಪಾರ್ಟ್ಮೆಂಟ್ನಲ್ಲಿ ವಾಸವಿರುವಂತಹ ಓರ್ವ ಪಿಎಫ್ಐ ಕಾರ್ಯಕರ್ತನ ಮನೆಗೆ ಎನ್ಐಎ ಟೀಮ್ ಎಂಟ್ರಿ ಕೊಟ್ಟಾಗ ಅಲ್ಲಿ ಬೇರೆ ಬೇರೆ ಸದಸ್ಯರು ಇದ್ರು, ಆ ಸಂಘಟನೆಗೆ ಸೇರಿದವರು ಅಂತ ಗೊತ್ತಾಗಿದೆ. 3:30ಕ್ಕೆ ಬೆಳಗಿನ ಜಾವ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಪಿಎಫ್ಐ ಕಾರ್ಯಕರ್ತರ ಮೇಲೆ ಎನ್ಐಎ ಟೀಮ್ ಹದ್ದಿನ ಕಣ್ಣಿಟ್ಟಿತ್ತು. ಇವತ್ತು ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮಂಗಳೂರು, ಬೆಂಗಳೂರಲ್ಲಿ ದಾಳಿಯಾಗಿದೆ. ಪಿಎಫ್ಐ ಮತ್ತೆ ಎಸ್ಡಿಪಿಐ ಕಚೇರಿ ಮತ್ತೆ ನಾಯಕರಿಗೆ ಸಂಬಂಧಪಟ್ಟಂತ ಮನೆಗಳ ಮೇಲೆ ದಾಳಿಯಾಗಿದೆ. ಈಗಲೂ ಶೋಧ ಮುಂದುವರೆದಿದೆ. ಆದ್ರೆ ಇದನ್ನು ವಿರೋಧಿಸಿ ಕಾರ್ಯಕರ್ತರು, ಪಿಎಫ್ಐ ಮತ್ತೆ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ದೇಶದ 13 ರಾಜ್ಯಗಳಲ್ಲಿ ಎನ್ಐಎ ಇವತ್ತು ಏಕಕಾಲಕ್ಕೆ ದಾಳಿಯನ್ನ ಮಾಡಿರೋದು. ಪಿಎಫ್ಐ ಮತ್ತೆ ಎಸ್ಡಿಪಿಐ ಕಚೇರಿ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು, ಮಂಗಳೂರು, ಕೇರಳದ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ದಾಳಿ ಆಗ್ತಾ ಇದ್ದಂತೆ ಕಾರ್ಯಕರ್ತರು ಬಂದು ಗೋ ಬ್ಯಾಕ್ ಎನ್ಐಎ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು. ಇದೊಂದು ಷಡ್ಯಂತ್ರ, ಬೇರೆ ಬೇರೆ ರೀತಿಯಲ್ಲ ಆರೋಪಗಳನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ನಾಯಕರನ್ನ ಆಲ್ರೆಡಿ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. नहीं, मैं इधर नहीं काम नहीं करता. ये नीचे बिरियापुर है बेकरी, उधर जाता हूँ. ನಮ್ಮ ರಾಜ್ಯದಲ್ಲಿ ಮಂಗಳೂರು ಮತ್ತೆ ಬೆಂಗಳೂರಲ್ಲಿ ಎನ್ಐಎ ರೇಡ್ ಆಗಿರೋದು. ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಮಂಗಳೂರಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಬೆಂಗಳೂರಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಫಸ್ಟ್ ಮಂಗಳೂರು ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಕಿಶನ್ ಶೆಟ್ಟಿ, ಏಕಕಾಲಕ್ಕೆ ದಾಳಿ ಆಗಿರೋದು, ಮಂಗಳೂರಿನ ಎಷ್ಟು ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ, ಎಷ್ಟು ಅಧಿಕಾರಿಗಳ ಟೀಮ್ ಬಂದಿತ್ತು ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಲೇಟೆಸ್ಟ್ ಡೆವಲಪ್ಮೆಂಟ್ ಏನೇನ್ ಆಗ್ತಾ ಇದೆ? ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಅದನ್ನ ಕಂಟ್ರೋಲ್ ಮಾಡಿದಾರಾ ಪೊಲೀಸರು? ವಾಪಸ್ ಕಳಿಸಿದಾರಾ? ಅರೆಸ್ಟ್ ಮಾಡಿದಾರಾ? ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ಮಂಗಳೂರಿನ ಸುಮಾರು 9 ಕಡೆಗಳಲ್ಲಿ ಎನ್ಐಎ ದಾಳಿ ಮಾಡಿದೆ. ಪ್ರಮುಖವಾಗಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ ಇರುವಂತಹ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮತ್ತು ಪಿಎಫ್ಐ ಕಚೇರಿಗೆ ದಾಳಿ ಮಾಡಿರುವಂಥದ್ದು. ಅನಂತರವಾಗಿ ಆ 2 ಸಂಘಟನೆಗಳ ವಿವಿಧ ನಾಯಕರ ಮನೆ ಮೇಲೆ ಕೂಡ ದಾಳಿ ಮಾಡಿದೆ. ಎಲ್ಲ ಪ್ರದೇಶಗಳಲ್ಲಿ ಕೂಡ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿದ್ದು ಎನ್ಐಎ ದಾಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಗೋ ಬ್ಯಾಕ್ ಎನ್ಐಎ ಎಂಬ ಘೋಷಣೆಗಳು ಕೂಗಿದ್ರು. ಆದರೆ ಪೊಲೀಸರು ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿರೋ ಕಾರಣಕ್ಕಾಗಿ ಅವರನ್ನ ಚದುರಿಸುವಂತ ಕೆಲಸ ಮಾಡಿದ್ದಾರೆ. ಸದ್ಯ ನಾವು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ ಇರುವಂತಹ ಎನ್ಐಎ ಆಫೀಸ್ನವರು ದಾಳಿ ಮಾಡಿದಂತಹ ಎಸ್ಡಿಪಿಐ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ ಮತ್ತು ಅರೆ ಮೀಸಲು ಪಡೆಯ ಅಧಿಕಾರಿಗಳು ಕೂಡ ಸದ್ಯಕ್ಕಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಕರ್ತರು ಕೂಡ ನೆರೆದಿದ್ರು. ಮುಂಜಾನೆ ಸುಮಾರು 3:30 ವೇಳೆಗೆ 5 ರಿಂದ 10 ಮಂದಿ ಎನ್ಐಎ ಅಧಿಕಾರಿಗಳ ತಂಡ ಇಲ್ಲಿ ದಾಳಿಯನ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ನೇರಿದ್ರು. ಆ ಸಮಯ ಕಳೆದಂತೆ ಸುಮಾರು 200ಕ್ಕೂ ಅಧಿಕ ಕಾರ್ಯಕರ್ತರು ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ರು ಮತ್ತು ಎನ್ಐಎ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಇಲ್ಲಿಗೆ ಆಗಮಿಸಿ ಅವರನ್ನ ಚದುರಿಸುವಂತ ಕೆಲಸ ಮಾಡಿದ್ದಾರೆ ಮತ್ತು ಯಾವುದೇ ಅಹಿತಕರ ಘಟನೆಗೆ ಸಾಕ್ಷಿಯಾದಲ್ಲಿ ಎಲ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಸದ್ಯ ಯಾವುದೇ ಕಾರ್ಯಕರ್ತರು ಈ ಪ್ರದೇಶದಲ್ಲಿ ನಡೆದಿಲ್ಲ. ಕೇವಲ ಎನ್ಐಎ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ದಾಳಿಯನ್ನ ಮುಂದುವರಿಸಿದ್ದಾರೆ. ಇನ್ನೂ ಹಲವು ಗಂಟೆಗಳ ಕಾಲ ಈ ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ನಿಟ್ಟಿನಲ್ಲಿ ನೆಲ್ಲಿಕಾಯಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕೆಂದ್ರೆ ಕಳೆದ ಸಿಎ ಎನ್ಆರ್ಸಿ ಗಲಭೆ ಸಂದರ್ಭದಲ್ಲಿ ಇದೇ ರಸ್ತೆ ಮೂಲಕ ಗಲಭೆ ಆರಂಭಗೊಂಡಿರುವಂತದ್ದು. ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರದು, ಮತ್ತೆ ಅಂತಹ ಗಲಭೆಗಳು ಮರುಕಳಿಸಬಾರದು ನಿಟ್ಟಿನಲ್ಲಿ ಪೊಲೀಸ್ ಕಟ್ಟೆಚ್ಚರವನ್ನ ಇಡೀ ಮಂಗಳೂರಲ್ಲಿ ವಹಿಸಿಕೊಂಡಿರುವಂತದ್ದು. ಶರ್ಮಿತಾ, ಪ್ಲೀಸ್ ಬ್ಯಾನ್ ಕಿಶನ್. ಇನ್ನು ಬೆಂಗಳೂರಿನ ರೇಡ್ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮಂಜುನಾಥ್ ಲೈವ್ ನಲ್ಲಿ ಕನೆಕ್ಟ್ ಇದ್ರು. ಮಂಜುನಾಥ್, ಬಾಗ್ಲೂರು ಅಪಾರ್ಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ 2 ವರ್ಷದಿಂದ ಎನ್ಐಎ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರು ಅಂತ. ಬಾಗ್ಲೂರು ಅಪಾರ್ಟ್ಮೆಂಟ್ ಸೇರಿದಂತೆ ಬೆಂಗಳೂರಿನ ಎಷ್ಟು ಕಡೆ ರೇಡ್ ಆಗಿದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಮಂಜುನಾಥ್?
ಶರ್ಮಿತ, ಇವತ್ತು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಸುಮಾರು 10ಕ್ಕೂ ಅಧಿಕ ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ಪಿಎಫ್ಐ ಮತ್ತು ಎಸ್ಡಿಪಿಐ ಅವರ ಕಚೇರಿ ಮತ್ತು ಒಂದಷ್ಟು ಜನ ಕಾರ್ಯಕರ್ತರ ಮನೆಗಳ ಮೇಲೆ ದಾಳಿ ಮಾಡಿರುವಂತದ್ದು. ಎಕ್ಸಾಕ್ಟ್ ಆಗಿ ಈಗ ನಾನು ಪುಲಿಕೇಶಿ ನಗರದ ಪಿಎಫ್ಐ ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಈ ಒಂದು ಕಚೇರಿಯ ಮುಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಬೆಳಿಗ್ಗೆ 3:30 ಸುಮಾರಿಗೆ ಈಗಾಗಲೇ ಎನ್ಐಎ ಸುಮಾರು 6ಕ್ಕೂ ಅಧಿಕ ಅಧಿಕಾರಿಗಳ ತಂಡದಿಂದ ಈ ಒಂದು ಕಚೇರಿಯನ್ನ ರೈಡ್ ಮಾಡ್ತಾರೆ. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕಚೇರಿಯಲ್ಲಿದ್ದಂತಹ ಒಂದಷ್ಟು ಜನ ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಗೋ ಬ್ಯಾಕ್ ಎನ್ಐಎ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಅದಕ್ಕೆ ಆಸ್ಪದ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸಿಆರ್ಪಿಎಫ್ ಪೊಲೀಸರನ್ನು ಕೂಡ ಈಗಾಗಲೇ ಭದ್ರತೆಗೆ ಅಂತ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಸ್ಥಳೀಯ ಪೊಲೀಸರನ್ನು ಕೂಡ ಈಗಾಗಲೇ ಹೆಚ್ಚುವರಿಯಾಗಿ ಕರೆಸಿಕೊಂಡ್ಬಿಟ್ಟು ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನ್ ಈ ಒಂದು ಪಿಎಫ್ಐ ಕಚೇರಿ ಇದೆ ಪುಲಿಕೇಶಿ ನಗರದ ಈ ಒಂದು ಪುಲಿಕೇಶಿ ನಗರದಲ್ಲಿ ಈ ಒಂದು ಕಚೇರಿ ಇರುವಂತಹ ಜಾಗಕ್ಕೆ ಯಾರೊಬ್ಬರನ್ನು ಕೂಡ ಅಷ್ಟೇ ಕಳಿಸ್ಕೊಡ್ತಾ ಇಲ್ಲ. ಇಲ್ಲಿ ಪೊಲೀಸರನ್ನು ನೀವು ನೋಡಬಹುದು, ಇಲ್ಲಿ ಯಾರೇ ಬಂದ್ರು ಕೂಡ ಅಷ್ಟೇ ಅವರನ್ನ ಬೇರೆ ಒಂದು ಮಾರ್ಗದ ಮುಖಾಂತರವಾಗಿ ಹೋಗುವಂತೆ ಸೂಚನೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಎನ್ಐಎ ರೈಡ್ ಆಗಿರುವಂತಹ ಕಾರಣಕ್ಕೋಸ್ಕರ ಯಾರು ಕೂಡ ಅಷ್ಟೇ ಪ್ರತಿಭಟನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ರೀತಿಯಂತ ಒಂದು ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಕೇವಲ ಈ ಒಂದು ಭಾಗದಲ್ಲಿ ಅಷ್ಟೇ ಅಲ್ಲ, ಯಾಕಂದ್ರೆ ಪಿಎಫ್ಐ ಕಚೇರಿ ಇರುವಂತಹ ಮುಂಭಾಗದಲ್ಲಿ ಭದ್ರತೆ ಅಷ್ಟೇ ಅಲ್ಲದೆ ಇಡೀ ಏರಿಯಾವನ್ನು ಕೂಡ ಅಷ್ಟೇ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಯಾರೊಬ್ಬರನ್ನು ಕೂಡ ಅಷ್ಟೇ ಈ ಒಂದು ರಸ್ತೆಯಲ್ಲಿ ಬರೋಕೆ ಬಿಡ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು, ಇಡೀ ಒಂದು ಏರಿಯಾದೆಲ್ಲವೂ ಕೂಡ ಸಿಆರ್ಪಿಎಫ್ ಪೊಲೀಸರು ಕೂಡ ಅಷ್ಟೇ ತಮ್ಮ ಹತೋಟಿಗೆ ತೆಗೆದುಕೊಂಡಿರುವಂತಹದ್ದು. ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಅಷ್ಟೇ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಒಂದಷ್ಟು ಸಂದೇಶವನ್ನು ಕೂಡ ಈಗಾಗಲೇ ಪೊಲೀಸರಿಂದ ಆಗ್ತಾ ಇದೆ. ಒಟ್ಟಿನಲ್ಲಿ ಇದು ಪುಲಿಕೇಶಿ ನಗರದಲ್ಲಿರುವಂತಹ ಪಿಎಫ್ಐ ಕಚೇರಿ ಆದ್ರೆ ಇನ್ನೂ ಕೂಡ ಅಷ್ಟೇ ಬೇರೆ ಬೇರೆ ಅಂದ್ರೆ ಶಿವಾಜಿ ನಗರದಲ್ಲಿರುವಂತಹ ಪಿಎಫ್ಐ ಕಚೇರಿ ಆಗಿರಬಹುದು ಅಥವಾ ಜೆಸಿ ನಗರದಲ್ಲಿರುವಂತಹ ಕಚೇರಿ ಆಗಿರಬಹುದು. ಜೊತೆಗೆ ಬಾಗ್ಲೂರಿನಲ್ಲಿರುವಂತಹ ರಾಗ ಅಪಾರ್ಟ್ಮೆಂಟ್ ಮೇಲೆ ಕೂಡ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಾಕಂದ್ರೆ ಆ ರಾಗ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಪಿಎಫ್ಐ ಸಂಘಟನೆಗೆ ಸೇರಿರುವಂತಹ ಒಂದಷ್ಟು ಜನ ಕಾರ್ಯಕರ್ತರು, ಒಂದಷ್ಟು ಜನ ಲೀಡರ್ಸ್ ನ ಮನೆಗಳು ಇರುವಂತಹ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ರಾಗ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ಬೇಡಿ ಬಿಟ್ಟಿದ್ದು ಅಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ರೈಡ್ ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಒಂದಷ್ಟು ಸಂಘಟನೆಗಳಿಗೆ ಪಿಎಫ್ಐ ಅವರು ಹಣಕಾಸಿನ ನೆರವನ್ನ ನೀಡ್ತಾ ಇದ್ರು ಅನ್ನುವಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ 2 ವರ್ಷಗಳಿಂದಲೂ ಕೂಡ ಅಷ್ಟೇ ಎನ್ಐಎ ಅಧಿಕಾರಿಗಳು ಇವ್ರ ಮೇಲೆ ಹದ್ದಿನನ್ನ ಕಣ್ಣಿಟ್ಟಿದ್ದು ಇವತ್ತು ಇಡೀ ದೇಶಾದ್ಯಂತಲೂ ಕೂಡ ರೈಡ್ ಮಾಡಿರುವಂತ, ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಸುಮಾರು 10ಕ್ಕೂ ಅಧಿಕ ಕಡೆ ಇವತ್ತು ರೈಡ್ ಮಾಡಿ ಆ ರೈಡ್ ಅನ್ನು ಕೂಡ ಅಷ್ಟೇ ಮುಂದುವರಿಸಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್. ಕಿಶನ್, ತಮ್ಮೆಲ್ಲ ಅಪ್ಡೇಟ್ಸ್ಗೆ. ದೇಶದ 13 ರಾಜ್ಯಗಳಲ್ಲಿ ಎನ್ಐಎ ರೈಡ್ ಆಗಿರೋದು. ಪಿಎಫ್ಐ ರಾಷ್ಟ್ರೀಯ ಅಧ್ಯಕ್ಷ ಒಎಂಎ ಸಲಾಂ ವಶಕ್ಕೆ ಪಡೆಯಲಾಗಿದೆ. ಪಿಎಫ್ಐ ರಾಷ್ಟ್ರೀಯ ಕಾರ್ಯದರ್ಶಿ ಇಲಾಮರನ್ ನಾಸಿರುದ್ದೀನ್ ಅನ್ನು ಕೂಡ ಅಧಿಕಾರಿಗಳೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೇರಳದ ಪಿಎಫ್ಐ ಅಧ್ಯಕ್ಷ ಸಿಪಿ ಮೊಹಮ್ಮದ್ ಬಶೀರ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಯುವಕರಿಗೆ ತರಬೇತಿ ನೀಡಿದ ಆರೋಪದ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದಂತ ಆರೋಪದ ಬಗ್ಗೆನೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಓವರ್ ಆಲ್ ಈಗ ದೇಶದ 13 ರಾಜ್ಯಗಳಲ್ಲಿ ರೇಡ್ ಆದಾಗ 100ಕ್ಕೂ ಹೆಚ್ಚು ಪ್ರಮುಖ ನಾಯಕರನ್ನ, ಪಿಎಫ್ಐ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ವಿಚಾರಣೆ ಯಾವ್ಯಾವ ಆಂಗಲ್ ನಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ಯುವಕರಿಗೆ ತರಬೇತಿ ನೀಡಿದ್ದು, ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದ್ದು, ಮತ್ತೆ ಯುವಕರಿಗೆ ಪ್ರಚೋದನೆ ಕೊಟ್ಟಿದ್ದು, ಬೇರೆ ಬೇರೆ ಸಂಘಟನೆ ಸೇರೋದಕ್ಕೆ ಎಲ್ಲ ಆಯಾಮಗಳಲ್ಲಿ ಸದ್ಯಕ್ಕೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪಿಎಫ್ಐ ರಾಷ್ಟ್ರೀಯ ಅಧ್ಯಕ್ಷ, ಪಿಎಫ್ಐ ರಾಷ್ಟ್ರೀಯ ಕಾರ್ಯದರ್ಶಿ, ಕೇರಳದ ಪಿಎಫ್ಐ ಅಧ್ಯಕ್ಷ ಸದ್ಯಕ್ಕೆ ಅವನ್ನೆಲ್ಲರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಎನ್ಐಎ ಅಧಿಕಾರಿಗಳು ಈ ತರ ಎಂಟ್ರಿ ಕೊಟ್ಟು ದಾಳಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಪ್ರಬಲವಾದ ಸಾಕ್ಷ್ಯಾಧಾರಗಳನ್ನ ಮೊದಲೇ ಕಲೆಕ್ಟ್ ಮಾಡಿರ್ತಾರೆ. ಒಂದು ಇನ್ಫಾರ್ಮೇಶನ್ ಸಿಕ್ಕಿರೋದು, ಈಗ ಬೆಂಗಳೂರಿನ ಕೇಸ್ ತಗೊಳ್ಳೋದಾದ್ರೆ ನಾವು ಬಾಗ್ಲೂರು ಅಪಾರ್ಟ್ಮೆಂಟ್ ಮೇಲೆ ರೇಡ್ ಮಾಡಿದಾರಲ್ಲ, 2 ವರ್ಷಗಳಿಂದ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಕಂಟಿನ್ಯೂಸ್ ಆಗಿ ಅಬ್ಸರ್ವೇಷನ್ ಮಾಡಿದ್ದಾರೆ. ಹದ್ದಿನ ಕಣ್ಣಿಟ್ಟೆ ಅವ್ರ ಚಟುವಟಿಕೆ ಮೇಲೆ ಫೈನಲಿ ದಾಳಿಯನ್ನ ಮಾಡಿರೋದು. ಈಗ 13 ರಾಜ್ಯಗಳಲ್ಲಾಗಿದೆ. ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಬೆಂಗಳೂರು ಮತ್ತೆ ಮಂಗಳೂರಿನಲ್ಲಿ ಆಗಿದೆ. ಸೊ ಮಂಗಳೂರಿನಲ್ಲಿ ಸುಮಾರು 10 ಕಡೆ, ಬೆಂಗಳೂರಲ್ಲಿ ಸುಮಾರು 8ಕ್ಕೂ ಹೆಚ್ಚು ಕಡೆಗಳಲ್ಲಿ ಪಿಎಫ್ಐ ಮತ್ತೆ ಎಸ್ಡಿಪಿಐಗೆ ಸಂಬಂಧಪಟ್ಟಂತ ಕಚೇರಿ ಮತ್ತೆ ಕಾರ್ಯಕರ್ತರು, ನಾಯಕರ ಮನೆಗಳ ಮೇಲೆ ದಾಳಿಯಾಗಿದೆ. ಆ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಇದೇ ಸೆಪ್ಟೆಂಬರ್ನಲ್ಲಿ 50ಕ್ಕೂ ಅಧಿಕ ಕಡೆ ಎನ್ಐಎ ರೇಡ್ ಮಾಡಿತ್ತು. ಬಿಹಾರ, ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ರೇಡ್ ಆಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ನಲ್ಲಿ ರೇಡ್ ಆಗಿತ್ತು. 8ನೇ ತಾರೀಕು, ಸ್ವಲ್ಪ ದಿನದ ಹಿಂದೆನೆ ರೇಡ್ ಆಗಿತ್ತು. ಮೋದಿ ಹತ್ಯೆ ಸಂಚಿನ ಆರೋಪದ ಮೇಲೆ ರೇಡ್ ಅನ್ನ ಮಾಡಿದ್ರು. ಬಂಟ್ವಾಳದಲ್ಲೂ ಕೂಡ ಎನ್ಐಎ ರೇಡ್ ಮಾಡಿತ್ತು. ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ಮೇಲೂ ಕೂಡ ದಾಳಿಯಾಗಿತ್ತು. ಇವರು ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ. ಹಲವು ಮಹತ್ವದ ದಾಖಲೆಗಳನ್ನ ರೇಡ್ ಆದಂತ ಟೈಮ್ನಲ್ಲಿ ಎನ್ಐಎ ವಶಕ್ಕೆ ಪಡ್ಕೊಂಡಿತ್ತು. ಸೆಪ್ಟೆಂಬರ್ 8ನೇ ತಾರೀಕು ಮಂಗಳೂರಲ್ಲಿ ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ಕಚೇರಿ ಹಾಗೇನೆ ಮನೆ ಮೇಲೆ ದಾಳಿ ಮಾಡಿದಾಗ
ಹಲವಾರು ಮಹತ್ವದ ದಾಖಲೆಗಳು ಸಿಕ್ಕಿತ್ತು, ಅದನ್ನು ವಶಕ್ಕೆ ಪಡ್ಕೊಂಡಿದ್ರು. ಬಹುಶಃ ವಶಕ್ಕೆ ಪಡ್ಕೊಂಡಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಮೇಲೆ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗಿ ಪ್ರೂಫ್ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಮತ್ತೆ ಅವರ ಆಕ್ಟಿವಿಟೀಸ್ ಬಗ್ಗೆನೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಇವತ್ತು ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ಇವತ್ತಿನ ದಾಳಿಯಲ್ಲಿ ಏನೆಲ್ಲ ಸಿಗುತ್ತೆ ದಾಖಲೆಗಳು, ಎವಿಡೆನ್ಸ್ಗಳು, ಅಂದ್ರೆ ಇವರೀಗ ಟ್ರೈನಿಂಗ್ ಕೊಡ್ತಾ ಇದ್ರು, ಫಂಡಿಂಗ್ ಮಾಡ್ತಾ ಇದ್ರು, ಪ್ರಚೋದನೆ ಕೊಡ್ತಾ ಇದ್ರು ಅಂತ ಆರೋಪದ ಮೇಲೆ ದಾಳಿ ಆಗಿರೋದಲ್ವಾ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಏನೆಲ್ಲ ದಾಖಲೆಗಳು ಸಿಗುತ್ತೆ, ಸಾಕ್ಷ್ಯಾಧಾರಗಳು ಸಿಗುತ್ತೆ ನೋಡ್ಬೇಕಾಗತ್ತೆ. 8ನೇ ತಾರೀಕು ರೇಡ್ ಆಗಿತ್ತು. ಅದು ಮಂಗಳೂರಲ್ಲಿ ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ಅವ್ರ ಕಚೇರಿ ಮತ್ತೆ ಮನೆ ಮೇಲೆ. ಆ ಟೈಮ್ನಲ್ಲೂ ಮಹತ್ವದ ದಾಖಲೆಗಳು ಸಿಕ್ಕಿತ್ತು. ಅವಾಗ ಕೇವಲ ಮಂಗಳೂರು ಮಾತ್ರ ಅಲ್ಲ, ಬಿಹಾರ, ಆಂಧ್ರ, ತೆಲಂಗಾಣದಲ್ಲೂ ಕೂಡ ರೇಡ್ ಆಗಿತ್ತು. ಶಿವಮೊಗ್ಗದಲ್ಲಿ ಉಗ್ರರ ಜಾಡು, ಬಾಂಬ್ ಟೆಸ್ಟ್ನ ಅಸಲಿ ಸತ್ಯ ಏನು? ಕಾರವಾರದಲ್ಲಿ ಸ್ಯಾಟಲೈಟ್ ಫೋನ್ ಖಾಕಿಗೆ ಹೊಸ ತಲೆನೋವು. ಉಗ್ರರ ಕಾರ್ಯಸ್ಥಾನವಾಗ್ತಾ ಇದೆಯಾ ಮಲೆನಾಡು ಕರಾವಳಿ? ಇದು ಉಗ್ರ ಜಾಲದ ಸ್ಟೋರಿ. ಶಿವಮೊಗ್ಗದಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣದ ಸಂಬಂಧಪಟ್ಟಂತೆ ಈಗ ಬಂಧಿತ ಇಬ್ಬರ ತೀವ್ರ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸೈಯದ್ ಯಾಸಿನ್ ಹಾಗೇನೆ ಬಾಜ್ ಮುನೀರ್ ಅಹಮದ್ ವಿಚಾರಣೆ ನಡೀತಾ ಇದೆ. ಶಿವಮೊಗ್ಗ ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಶೋಧವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಸ್ಥಳ ಮಹಜರ್ ಮಾಡಿದ್ರು. ಇವರಿಬ್ಬರನ್ನು ಕರ್ಕೊಂಡು ಹೋಗಿ 7 ದಿನ ಕಸ್ಟಡಿಗೆ ಪಡೆದು ಶಂಕಿತ ಉಗ್ರರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಾಜ್ನನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಮಹಜರ್ ಮಾಡ್ತಾರೆ. ತಡರಾತ್ರಿ ಮಂಗಳೂರಿಂದ ಶಿವಮೊಗ್ಗಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ತಲೆ ಮರೆಸಿಕೊಂಡಿರುವಂತಹ ಆರೋಪಿ ಶಾರಿಕ್ ಆಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಶಂಕಿತ ಉಗ್ರರ ಪ್ಲಾನ್ ಹೇಗಿತ್ತು, ಅವ್ರ ಸಂಪರ್ಕದಲ್ಲಿ ಯಾರ್ಯಾರಿದ್ರು, ಅದ್ರ ಬಗ್ಗೆ ಈಗ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸ್ಥಳ ಮಹಜರ್ ಕರ್ಕೊಂಡು ಹೋದಾಗ ಒಂದಿಷ್ಟು ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಲಭ್ಯವಾಗಿದೆ ಅಂತ ಗೊತ್ತಾಗಿದೆ. ಹ್ಯಾಂಡ್ ಗ್ಲೌಸ್ ಇರ್ಬೋದು, ಅಂದ್ರೆ ಇವರು ಈ ಬಾಂಬ್ ಬ್ಲಾಸ್ಟ್ ಟ್ರಯಲ್ ಏನೇನು ಮಾಡ್ತಿದ್ರು, ಆ ಟೈಮ್ನಲ್ಲಿ ಏನೆಲ್ಲ ಬಳಸ್ತಾ ಇದ್ರು, ಅದೆಲ್ಲವೂ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಅವ್ರ ಸಂಪರ್ಕದಲ್ಲಿ ಯಾರ್ಯಾರು ಇದ್ರು, ಯಾರು ಅವರಿಗೆ ಫಂಡಿಂಗ್ ಮಾಡ್ತಾ ಇದ್ರು, ಸೊ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಯಾರು, ಇವರು ಯಾರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಆ ಎಲ್ಲದ್ರ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಶಾರಿಕ್ ಇನ್ನೂ ಸಿಕ್ಕಿಲ್ಲ. ತಲೆ ಮರೆಸಿಕೊಂಡಿರುವಂತಹ ಪ್ರಮುಖ ಆರೋಪಿ ಶಾರಿಕ್, ಆತನಿಗೋಸ್ಕರ ಶೋಧವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಬಹುಮಾನವನ್ನು ಕೂಡ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಆತನ ಸುಳಿವು ಕೊಟ್ರೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಂಕಿತ ಉಗ್ರರ ಪ್ಲಾನ್ ಸಂಪರ್ಕದಲ್ಲಿದ್ದವ್ರ ಬಗ್ಗೆ ಸದ್ಯಕ್ಕೆ ವಿಚಾರಣೆ ನಡೆಸ್ತಾ ಇದ್ದಾರೆ. ತಡರಾತ್ರಿ ಮಂಗಳೂರಿಂದ ಶಿವಮೊಗ್ಗಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ. 7 ದಿನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಶಿವಮೊಗ್ಗ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಶೋಧವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಈ ಮಲೆನಾಡು ಕರಾವಳಿ ಬೆಲ್ಟ್ ಏನಿದೆ, ಎಲ್ಲ ಕಡೆ ಈ ಶಂಕಿತ ಉಗ್ರರ ಬಂಧನ ಆದ್ಮೇಲೆ ಆತಂಕ ಜಾಸ್ತಿ ಆಗ್ತಾ ಇದೆ. ಯಾವ ತರದ ಆತಂಕ? ಶಿವಮೊಗ್ಗ ಆದ್ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಶಂಕಿತರ ಜಾಲ ಇದೆ ಅಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಯಾಟಲೈಟ್ ಫೋನ್ ಕಾಲ್ ಪತ್ತೆಯಾಗಿದೆ. ಹಲವು ಪ್ರದೇಶಗಳಿಂದ ಸ್ಯಾಟಲೈಟ್ ಕಾಲ್ ಬಳಕೆ ಇರುವುದು ಪತ್ತೆಯಾಗಿದೆ. ವಜ್ರಳ್ಳಿ, ಗೋಕರ್ಣ ಸೇರಿದಂತೆ ಕರಾವಳಿ ತೀರದಲ್ಲಿ ಸ್ಯಾಟಲೈಟ್ ಕಾಲ್ಸ್ ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಶಂಕಿತರು ಸ್ಯಾಟಲೈಟ್ ಫೋನ್ ಮೂಲಕ ಕರೆ ಮಾಡಿದ ಎಲ್ಲಿಗೆ ಉಗ್ರ ಜಾಲ ಹರಡಿರೋ ಬಗ್ಗೆ ಸ್ಥಳೀಯ ಜನರಲ್ಲೀಗ ಆತಂಕ ಮನೆ ಮಾಡಿದೆ. ವಿದೇಶಿ ಹಡಗಿನಿಂದ ಸ್ಯಾಟಲೈಟ್ ಕಾಲ್ ಅಂತ ಎಸ್ಪಿ ಹೇಳ್ತಾ ಇದ್ದಾರೆ. ವಾಣಿಜ್ಯ ಬಂದರಿಗೆ ಬರುವಂತಹ ಹಡಗಿನಿಂದ ಕಾಲ್ ಬಂದಿದೆ ಅಂತ ಹೇಳಿದ್ರು ಕೂಡ ಅನುಮಾನಾಸ್ಪದವಾಗಿ ಕರೆಗಳು ಬಂದಿರಬಹುದು ಅಂತ ಸ್ಥಳೀಯರಿಗೆ ಆತಂಕ ಇದೆ. ಆದ್ರೆ ಆ ತರದ ಕರೆಗಳು ಬಂದಿಲ್ಲ ಅಂತ ಎಸ್ಪಿ ಸುಮನ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಈಗ ವಿದೇಶಿ ಹಡಗಿನಿಂದ ಸ್ಯಾಟಲೈಟ್ ಕಾಲ್ ಬಂದಿದೆ ಅಂತ ಎಸ್ಪಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಆದ್ರೆ ಜನರಿಗೆ ಆತಂಕ ಇರೋದು ಈ ಮಲೆನಾಡು ಕರಾವಳಿ ಎಲ್ಲ ಒಂದು ಸೇಮ್ ಬೆಲ್ಟೇ ಬರುತ್ತೆ ಆಲ್ಮೋಸ್ಟ್. ಹಾಗಾಗಿ ಉತ್ತರ ಕನ್ನಡದ ವಜ್ರಳ್ಳಿ, ಗೋಕರ್ಣ, ಕರಾವಳಿ ಸಮುದ್ರ ವ್ಯಾಪ್ತಿಯಲ್ಲಿ ಸ್ಯಾಟಲೈಟ್ ಕಾಲ್ಸ್ ಪತ್ತೆಯಾಗಿದೆ ಅಂತ ಗೊತ್ತಾದ ತಕ್ಷಣ ಶಿವಮೊಗ್ಗ, ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಏನಾಗಿದೆ ಅದೇ ತರ ಉತ್ತರ ಕನ್ನಡದಲ್ಲೂ ಆಗಿರಬಹುದು, ಇಲ್ಲೂ ಶಂಕಿತ ಉಗ್ರರು ಇರಬಹುದೇನೋ ಆ ಆತಂಕದಲ್ಲಿ ಸ್ಥಳೀಯರೀಗ ಇದ್ದಾರೆ. ಅಧಿಕಾರಿಗಳಿಗೆ ಭರವಸೆ ಕೊಡಬೇಕಾಗತ್ತೆ. ನಿಜಕ್ಕೂ ಎಸ್ಪಿ ಹೇಳಿದ್ ನಿಜ ಆಗಿದ್ರೆ, ಅಂದ್ರೆ ಸ್ಯಾಟಲೈಟ್ ಕಾಲ್ ಬಂದಿದೆ ಹೌದು, ಆದ್ರೆ ಅದು ಅನುಮಾನಾಸ್ಪದ ಕರೆಗಳಲ್ಲ, ವಾಣಿಜ್ಯ ಬಂದರಿಗೆ ಬರುವಂತಹ ಹಡಗಿನಿಂದ ಕಾಲ್ ಬಂದಿದೆ ಅಂತ ಎಸ್ಪಿಎನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇ ನಿಜ ಆಗಿದ್ರೆ ಜನರಿಗೆ ನೀವೊಂದು ಭರವಸೆ ಕೊಡಿ, ಆ ಆತಂಕವನ್ನ ದೂರ ಮಾಡಿ.
ಸ್ಯಾಟಲೈಟ್ ಫೋನ್ ನಮ್ಮ ಪ್ರಕಾರ ಈ ಹಿಂದೆ ಒಂದು ಗೋಕರ್ಣ ಸರೌಂಡಿಂಗ್ಸಲ್ಲಿ ಆ್ಯಕ್ಟಿವ್ ಆಗಿತ್ತು ಅಂಥೇಳಿ ನಮಗೆ ಇನ್ಪುಟ್ ಬಂತು, ಒಂದು 15 ದಿನದ ಹಿಂದೆ ಆಗಿದೆ ಅಂಥೇಳಿ. ಅದ್ರ ಬೇಸಿಸ್ ಮೇಲೆ ಸ್ಥಳ ಪರಿಶೀಲನೆ ಮಾಡಿರುವಂಥದ್ದಿದೆ. ಯಾವುದೋ ಆ ಥರ ಅನುಮಾನಾಸ್ಪದ ಏನೂ ಕಂಡು ಬಂದಿಲ್ಲ. ಹೆಚ್ಚಾಗಿ ಸ್ಯಾಟಲೈಟ್ ಫೋನ್ಸ್ ನಿಮಗೆ ಕೋಸ್ಟಲ್ಲಿ ಆಗುವಾಗ ಹೈ ಸಿಯಲ್ಲಿ ಯೂಸ್ ಮಾಡಿರುವಂಥದ್ದು, ಬೇರೆ ಬೇರೆ ಶಿಪ್ಸ್ ಎಲ್ಲ ಓಡಾಡ್ತಾ ಇರ್ತದೆ, ಅಲ್ಲಿ ಯೂಸ್ ಮಾಡಿರುವಂಥದ್ದು ಕೂಡ ಲ್ಯಾಂಡ್ ಮೇಲೆ ನಮಗೆ ತೋರಿಸ್ತಾ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಕನ್ಸರ್ನ್ಡ್ ಎಲ್ಲ ಏಜೆನ್ಸೀಸು ಆ್ಯಕ್ಟಿವ್ ಆಗಿ ಪರಿಶೀಲನೆ ಮಾಡಿದ್ದಾರೆ. ಯಾವುದೂ ಆ ಥರ ಅನುಮಾನಾಸ್ಪದ ಏನು ಇಲ್ಲ. ಬಟ್ ಅದು ನಮಗೆ ಆ್ಯಸ್ ಪರ್ ಪ್ರೊಸೀಜರ್ ವೆರಿಫೈ ಮಾಡಬೇಕು, ನಾವು ಮಾಡ್ತಾ ಇದ್ದೇವೆ. ಅಂಥದ್ದು ಏನು ನಮಗೆ ಶಂಕಿತ ವ್ಯಕ್ತಿಗಳು ಅನ್ನೋ ಅಂಥದ್ದು ಏನು ಇದುವರೆಗೂ ಕಂಡು ಬಂದಿಲ್ಲ ಕನ್ಸರ್ನ್ಡ್ ಏರಿಯಲ್ಲಿ. ಸ್ಯಾಟಲೈಟ್ ಫೋನ್ ನಮ್ಮ ಪ್ರಕಾರ ಈ ಹಿಂದೆ ಒಂದು ಹಾಗಾದ್ರೆ ಉತ್ತರ ಕನ್ನಡದಲ್ಲಿ ಯಾವ ತರ ಆತಂಕ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್. ಇನ್ನು ಶಿವಮೊಗ್ಗದಲ್ಲಿ ಏನೆಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ನಿನ್ನೆ ಸ್ಥಳ ಮಹಜರ್ ಮಾಡಿದ್ರು, ಮಂಗಳೂರಿಗೂ ಕರ್ಕೊಂಡು ಹೋಗಿದ್ರು, ತಡರಾತ್ರಿ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಸದ್ಯ ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ ಯಾವ ತರ ಅಂದ್ರೆ ಯಾವ್ಯಾವ ಆಂಗಲ್ ನಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ? ಶರ್ಮಿತಾ, ಶಿವಮೊಗ್ಗದಲ್ಲಿ ಬಂಧಿತರಾಗಿರುವಂತಹ ಸೈಯದ್ ಯಾಸಿನ್ ಮತ್ತು ಮಾಜ್ನನ್ನ ಶಿವಮೊಗ್ಗದ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಶಿವಮೊಗ್ಗದ ಹಲವೆಡೆ ಪೊಲೀಸರು ಏನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಸ್ಥಳ ಮಹಜರು ಕೂಡ ಮಾಡ್ತಾ ಇದ್ದಾರೆ. ಈ ಶಿವಮೊಗ್ಗದ ಹಲವೆಡೆ ಅಂದ್ರೆ 11ಕ್ಕೂ ಹೆಚ್ಚು ಜಾಗಗಳಲ್ಲಿ ಶಿವಮೊಗ್ಗದಲ್ಲಿ ವಿಚಾರಣೆ ನಡೆಸಿದ್ದಾರೆ. ಇನ್ನೂ ಕೂಡ ಶಿವಮೊಗ್ಗದ ಹಲವೆಡೆ ಮತ್ತಷ್ಟು ಜಾಗಗಳನ್ನ ಸ್ಥಳ ಮಹಜರು ಮಾಡುವಂತಹ ಲಕ್ಷಣ ಕೂಡ ಇದೆ. ಶಿವಮೊಗ್ಗದ ಪೊಲೀಸರು ಈಗ ಆಲ್ರೆಡಿ ಮಂಗಳೂರು ವಿನಯ್, ನಿಮ್ ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಿಲ್ಲ ವಿನಯ್. ಪ್ಲೀಸ್ ಬಿ ಆನ್ಲೈನ್, ನಿಮ್ಮಿಂದ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಫಸ್ಟ್ ಉತ್ತರ ಕನ್ನಡದ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಡ್ತೀನಿ. ದರ್ಶನ್ ನಾಯಕ್, ಈಗ ಜನರಲ್ ಆತಂಕ ಇರೋದು ಅದೆಲ್ಲ ಒಂದು ಮಲೆನಾಡು ಕರಾವಳಿ ಬೆಲ್ಟ್ ಅಂದ್ರೆ ಒಂದು ಇಂಟರ್ ಕನೆಕ್ಟೆಡ್ ಇರುತ್ತೆ ಜಿಲ್ಲೆಯಿಂದ ಜಿಲ್ಲೆಗೆ. ಸೊ ಅಲ್ಲೆಲ್ಲ ಶಂಕಿತ ಉಗ್ರರು ಪತ್ತೆಯಾಗಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಸೊ ನಮ್ಮಲ್ಲೂ ಇರಬಹುದಾ ಸ್ಯಾಟಲೈಟ್ ಕಾಲ್ಸ್ ಎಲ್ಲ ಪತ್ತೆಯಾಗಿದೆ ಅಂತ? ಬಟ್ SP ಸೊ ಇದೆಲ್ಲ ಹಡಗಿನಲ್ಲಿ ಬಂದರಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳ್ತಿದ್ದಾರೆ. ಜನರಲ್ಲಿ ಯಾವ ತರ ಆತಂಕ ಇದೆ? ಶರ್ಮಿತಾ, ಈಗ ಇತ್ತೀಚೆಗೆ ಏನು ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗೆ ಮತ್ತು ಇದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗ್ತಿರುವಂತಹ ಒಂದು ಸ್ಯಾಟಲೈಟ್ ಕಾಲ್ ಆಕ್ಟಿವ್ ಇದು ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಆತಂಕವನ್ನ ಉಂಟು ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ 15 ದಿನದ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಸಮುದ್ರ ವ್ಯಾಪ್ತಿಯಲ್ಲಿ ಸ್ಯಾಟಲೈಟ್ ಕಾಲ್ ಆಕ್ಟಿವ್ ಆಗಿದೆ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾ SP ಸುಮನ್ ಪೆನ್ನೇಕರ್ ಅವರನ್ನ ನಾವು ಏನು ಮಾಹಿತಿಯಾಗಿ ಕೇಳಿದಾಗ ಅವ್ರು ಏನಂತಾರೆ ಏನಂದ್ರೆ ವಿದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವಾಣಿಜ್ಯ ಬಂದರಿಗೆ ಬರುವಂತಹ ಹಡಗುಗಳಿಂದ ಸ್ಯಾಟಲೈಟ್ ಕಾಲ್ ಆಕ್ಟಿವ್ ಆಗಿದೆ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಇದುವರೆಗೂ ಆತಂಕದ ಮೂಡಾಗಿದೆ. ಯಾಕಂದ್ರೆ ಕಳೆದ ತಿಂಗಳಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ NIA ತಂಡ ಒಂದು ದಾಳಿ ಮಾಡಿ ಓರ್ವನನ್ನ ವಶಕ್ಕೆ ಪಡ್ಕೊಂಡಿತ್ತು. ಅದೇ ರೀತಿ ಇವತ್ತು ಏನು ಶಿವಮೊಗ್ಗದಲ್ಲಿ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಅದೇ ರೀತಿ ಮಂಗಳೂರಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಯಾಟಲೈಟ್ ಕಾಲ್ಗಳ ಆಕ್ಟಿವ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಸಾಕಷ್ಟು ಆತಂಕ ಎದುರಾಗಿದೆ. ಯಾಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೌಕಾಸೇನೆ ಇದೆ, ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆ, ಸಾಕಷ್ಟು 10 ಏನು ಅಣೆಕಟ್ಟುಗಳಿವೆ. ಈ ಎಲ್ಲಾ ಭಾಗದಿಂದ ಅಂದ್ರೆ ಇದಕ್ಕೆ ಹೊಂದಿಕೊಂಡಿರುವಂತಹ ಒಂದು ತಾಲೂಕು ಆಗಿರ್ಬೋದು, ಹೊಂದಿಕೊಂಡಿರುವಂತಹ ಒಂದು ಗ್ರಾಮೀಣ ಭಾಗದಿಂದಲೇ ಸ್ಯಾಟಲೈಟ್ ಕಾಲ್ ಆಕ್ಟಿವ್ ಆಗ್ತಿರೋದ್ರಿಂದ ಜಿಲ್ಲೆಯ ಜನರಿಗೆ ಸಾಕಷ್ಟು ಆತಂಕ ಎದುರಾಗಿದೆ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾ SP ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತವರು ಜಿಲ್ಲೆಯ ಜನರು ಯಾವುದೇ ಆತಂಕ ಪಡುವಂತ ಅವಶ್ಯಕತೆ ಇಲ್ಲವೆನ್ನುವಂತ ಒಂದು ಮಾತನ್ನ ಹೇಳಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ದರ್ಶನ್ ನಾಯಕ್, ತಮ್ಮ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್. ವಿನಯ್, ತಮ್ಮ ಅಪ್ಡೇಟ್ಸ್ಗೆ. ಬೆಂಗಳೂರು ಪಬ್ ಬಾರ್ ಮಾಲೀಕರೇ ಎಚ್ಚರ ಎಚ್ಚರ. ಮಕ್ಕಳು ಬಂದು ಕೇಳಿದ್ರು ಅಂತ ಎಣ್ಣೆ ಕೊಟ್ರೆ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಅಪ್ರಾಪ್ತರಿಗೆ ಎಣ್ಣೆ ಕೊಟ್ಟ 21 ಬಾರ್ ಪಬ್ಗಳ ಮೇಲೆ ಕೇಸ್ ದಾಖಲಾಗಿದೆ. 18 ವರ್ಷಕ್ಕಿಂತ ಕೆಳಗಿನವರಿಗೆ ಮದ್ಯ ಪೂರೈಕೆಗೆ ನಿಷೇಧ ಇದೆ. ಹೀಗಿದ್ರೂ ಕೂಡ ಕೆಲವೊಂದಿಷ್ಟು ಕಡೆ ನಿಯಮ ಉಲ್ಲಂಘನೆ ಮಾಡಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಈ ತರ ನಿಯಮ ಉಲ್ಲಂಘನೆ ಮಾಡಿರುವಂತಹ ಬಾರ್ ಪಬ್ಗಳ ಮೇಲೆ ಕೇಸ್ ಹಾಕಿದ್ದಾರೆ. ಜುವೆನೈಲ್ ಜಸ್ಟಿಸ್ ಕಾಯ್ದೆ ಅಡಿಯಲ್ಲಿ ಪೊಲೀಸರು ಕೇಸ್ ದಾಖಲು ಮಾಡ್ತಾ ಇದ್ದಾರೆ. ಸೆಂಟ್ರಲ್ ವಿಭಾಗದ ಪೊಲೀಸರು ದೂರು ದಾಖಲು ಮಾಡಿರೋದು. ಇದೇ ರೂಲ್ಸ್ ಕಟ್ಟುನಿಟ್ಟಾಗಿ ಜಾರಿ ತರೋದಕ್ಕೆ ಪೊಲೀಸರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಪ್ರಾಪ್ತರ ಕ್ರಿಮಿನಲ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮದ್ಯದ ಚಟವನ್ನು ಹತ್ತಿಸಿಕೊಂಡು ಕಾನೂನು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಕ್ಕಳು ಬಂದು ಕೇಳಿದ್ರು ಅಂತ ಅಂದ್ರೆ ಅಪ್ರಾಪ್ತರು 18 ವರ್ಷಕ್ಕಿಂತ ಕೆಳಗಿನವರು ಬಂದು ಕೇಳಿದಾಗ ಮದ್ಯ ಪೂರೈಕೆ ಮಾಡಿದ್ರೆ ಅಂತವ್ರ ವಿರುದ್ಧ ಈಗ ಕೇಸ್ ದಾಖಲಾಗುತ್ತೆ. ಅದನ್ನು ಕಟ್ಟುನಿಟ್ಟಾಗಿ ಜಾರಿ ತರೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಅಪ್ರಾಪ್ತರಿಗೆ ಎಣ್ಣೆ ಕೊಟ್ಟ 21 ಬಾರ್ ಪಬ್ಗಳ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ. ನಿಯಮ ಇದೆ, ಅದು ಅವ್ರಿಗೂ ಗೊತ್ತಿರುತ್ತೆ, ಸಿಬ್ಬಂದಿಗೆ, ಬಾರ್ ಮತ್ತೆ ಪಬ್ ಮಾಲೀಕರಿಗೆ.
ಆದರೆ ದುಡ್ಡಿನ ಆಸೆಗೆ ಅಥವಾ ಬಂದು ಕೇಳಿದ್ರು ಅಂತ ಕೊಟ್ಟಿರ್ತಾರಲ್ಲ, ಗೊತ್ತಿದ್ರೂ ನಿಯಮ ಉಲ್ಲಂಘನೆ ಮಾಡಿ ಮದ್ಯ ಮಾರಾಟ ಮಾಡಿದವ್ರ ಮೇಲೆ ಕೇಸ್ ಆಲ್ರೆಡಿ ಫೈಲ್ ಮಾಡಿದ್ದಾರೆ. ಇನ್ನು ಮುಂದೆ ಹಿಂಗೆ ಯಾರು ಮಾಡ್ತಾರೆ ಅಂಥವ್ರ ವಿರುದ್ಧ ಕಟ್ಟುನಿಟ್ಟಾಗಿ ಈ ರೂಲ್ಸ್ ಜಾರಿಗೆ ತರಬೇಕು ಅಂತ ಪೊಲೀಸರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಮಂಜುನಾಥ್ ಚಂದ್ರ, ಈಗ ಆಲ್ರೆಡಿ 21 ಬಾರ್ ಪಬ್ ಮೇಲೆ ಕೇಸ್ ಆಗಿದೆ. ಪೊಲೀಸರು ಮುಂದಿನ ದಿನಗಳಲ್ಲಿ ನಿಯಮ ಜಾರಿಗೆ ಯಾವ ತರ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ? ಶರ್ಮಿತಾ, ಈಗಾಗಲೇ ಏನೊಂದು 18 ವರ್ಷದ ಒಳಗಿನ ಯುವಕ ಯುವತಿಯರಿಗೆ ಈಗಾಗಲೇ ಪಬ್ಗಳಲ್ಲಿ ಬಾರ್ಗಳಲ್ಲಿ ಈಗಾಗಲೇ ಮದ್ಯಪಾನವನ್ನು ಒಂದು ಕೊಡ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಪೊಲೀಸರು ಹೇಳಿದ್ರು ಕೂಡ, ಮನವರಿಕೆ ಮಾಡಿದ್ರು ಕೂಡ ಬಾರ್ ಓನರ್ಗಳು ಜಸ್ಟ್ ಸೇಲ್ ಆಗ್ಬೇಕು ಅಂತ ಹೇಳಿ ಬರುವಂತ ಕಸ್ಟಮರ್ಗಳಿಗೆ ಯಾರು ಕೂಡ ತೊಂದರೆ ಆಗ್ಬಿಡುದು ಅಂತ ಹೇಳಿ 18 ವರ್ಷದ ಕೆಳಗಿನ ಯುವಕರಿಗೂ ಕೂಡ ಎಣ್ಣೆಗಳನ್ನ ಸಪ್ಲೈ ಮಾಡ್ತಾ ಇದ್ರು. ಇದರ ಹಿನ್ನೆಲೆಯಲ್ಲಿ ಕಬ್ಬನ್ಪುರ ಪೊಲೀಸ್ ಹಾಗೂ ಅಶೋಕ್ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಒಂದು ಗಲಾಟೆ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಪೊಲೀಸರಿಗೆ ಆವಾಜ್ ಕೂಡ ಆಗ್ತಾ ಇದ್ರು ಮನೆಗೆ ಹೋಗಿ ಅಂತ ಹೇಳೋದ್ರಲ್ಲಿ. ಈ ನಿಟ್ಟಿನಲ್ಲಿ ಒಂದು ಅಂತಿಮ ಒಂದು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸೆಂಟ್ರಲ್ ಡಿಸಿಪಿ ನೇತೃತ್ವದಲ್ಲಿ ಒಂದು ತಂಡವನ್ನ ಮಾಡಿ ಪ್ರತಿಯೊಂದು ಪಬ್ ಹಾಗೂ ಬಾರ್ಗಳಲ್ಲಿ 18 ವರ್ಷಕ್ಕಿಂತ ಕೆಳಗಡೆ ಯಾರ್ಯಾರು ಮದ್ಯಪಾನ ಕೊಡ್ತಾ ಇದ್ದಾರೆ ಅಂತವ್ರನ್ನ ಹಿಡಿದು JJ ಆಕ್ಟ್ ಪ್ರಕಾರ ಮ್ಯಾನೇಜರ್ ಹಾಗೂ ಹೋಟೆಲ್ ನ ಓನರ್ ಗಳ ಮೇಲೆ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿರ್ತಕ್ಕಂಥದ್ದು. ಈಗಾಗಲೇ ಕೆಲವು ಮ್ಯಾನೇಜರ್ಗಳನ್ನು ಕೂಡ ವಿಚಾರಣೆಗೆ ಬರಕೂಡ ಹೇಳಿರೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ. ಮೈ ನವಿರೇಳಿಸುವ ಬೈಕ್ ಸ್ಪರ್ಧೆಯಾದ ಮೋಟೋ ಜಿಪಿ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. 2023ರಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಆಫ್ ಭಾರತ್ ಹೆಸರಲ್ಲಿ ಚೊಚ್ಚಲ ಮೋಟೋ ಜಿಪಿ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ನೋಯ್ಡಾದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಈ ಹಿಂದೆ ಬುಧ್ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಂತಾರಾಷ್ಟ್ರೀಯ ಸ್ಪರ್ಧೆಯಾದ ಫಾರ್ಮುಲಾ 1 ಇಂಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನ ಆಯೋಜಿಸಿತ್ತು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.